ನಾನು ರಾಜ್ಪಾಲರಿಗೆ ಮಾಧ್ಯಮ ಮುಖಾಂತರ ಒಂದು ಮಾತಾಡಕ್ಕೆ ಬಯಸ್ತಾ ಇದ್ದೀನಿ. ಏನಂತ ಯಾವ ದೂರ ಮೇಲೆ ನೀವು ತಗೊಂಡಿದ್ರ? ಹೋದ ತಿಂಗಳು ಜುಲೈದಲ್ಲಿ 26ನೇ ತಾರೀಕು ಒಂದು ಪ್ರೈವೇಟ್ ಕಂಪ್ಲೇಂಟ್ ಅಬ್ರಾಹಿಂ ಅವನು 26ನೇ ತಾರೀಕಿಗೆ ಬಂದು ತಮ್ಮ ದೂರು ಕೊಡ್ತೀರಾ, ಅದೇ ದಿನ ಸಾಯಂಕಾಲ ನೋಡಲ್ಲ ಮಾಡಲ್ಲ, ಇಷ್ಟೆಲ್ಲ ನೋಡ್ಬೇಕಾನೆ, ಸ್ಟಡಿ ಮಾಡಬೇಕು, ಓದ್ಬೇಕು, ಕನಿಷ್ಠ 3-4 ದಿನ ಆಗ್ತದೆ. 26ನೇ ತಾರೀಕಿಗೆ ದೂರು ಕೊಡ್ತದೆ, ಸಾಯಂಕಾಲ ಅವ್ರನ್ನ ಮುಖ್ಯಮಂತ್ರಿಗೆ ನೋಟಿಸ್ ಕಳಿಸ್ತಾರೆ. ಅದಕ್ಕಿಂತ ಮುಂಚೆ ಇದೇ ಇಬ್ರಾಹಿಂ ಅವರು ಏನ್ 26ನೇ ತಾರೀಕು ಜುಲೈಯಲ್ಲಿ ಏನ್ ರಾಜ್ಪಾಲರಿಗೆ ದೂರು ಕೊಡ್ತಾರೆ, ಅದಕ್ಕಿಂತ ಮುಂಚೆ ಮೈಸೂರಲ್ಲಿ ಲೋಕಾಯುಕ್ತಲ್ಲಿ 15 ದಿನ ಹಿಂದೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು FIR ಆಗಿರಲ್ಲ. ಒಂದೇ ದಿನಕ್ಕೆ ಅವೆಲ್ಲ ಮಾಧ್ಯಮದವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆಯ್ತಪ್ಪ, ಈಗ ಪ್ರಾಸಿಕ್ಯೂಷನ್ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ರ, ಈಗ ಪ್ರಾಸಿಕ್ಯೂಷನ್ ಇದೆ. ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಕುಮಾರಸ್ವಾಮಿ ಅವರೇ ಲೋಕಾಯುಕ್ತದವ್ರು ಕೇಳಿದ್ದಾರೆ, ಇದುವರೆಗೂ ಕೊಟ್ಟಿಲ್ಲ. ಮಾನ್ಯ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ದಾರೆ, ಅವಾಗ ಮಾಧ್ಯಮದಲ್ಲಿ ನಾವು ನೋಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ. ಏನಕ್ಕೆ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು? ಕೇಂದ್ರದಲ್ಲಿ ಮಂತ್ರಿ ಆಗಿರೋ ಕುಮಾರಸ್ವಾಮಿ ಮೇಲೆ ಲೋಕಾಯುಕ್ತವ್ರು ಕೇಳಿರೋದು, ಲೋಕಾಯುಕ್ತವ್ರು ಕೇಳಿದಕ್ಕೆ ಪರ್ಮಿಷನ್ ಕೊಡಲ್ಲ. 4 ಜನ ಮಂತ್ರಿ ಮೇಲೆ, ಹಿರಿಯ ಮಾಜಿ ಮಂತ್ರಿಗಳ ಮೇಲೆ ಕೇಳ್ತಾರೋ, ಜನಾರ್ದನ್ ರೆಡ್ಡಿ ಬಗ್ಗೆ ಕೇಳ್ತಾರೆ, ಶಶಿಕಲಾ ಜೊಲ್ಲೆ ಬಗ್ಗೆ ಕೇಳ್ತಾರೆ. ಅವ್ರಿಗೆಲ್ಲ ಯಾರಿಗೂ ಸ್ಯಾಂಕ್ಷನ್ ಕೊಡಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ. ದಯಮಾಡಿ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಬಿಜೆಪಿ ಅವರು ಬೇಕಂತ ನಾವು ಒಳ್ಳೆ ಕೊಡ್ತಾರೆ ಸರ್ಕಾರ, ಅವ್ರು ಸಹಿಸಕ್ ಆಗ್ತಾ ಇಲ್ಲ. ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಪಾಪ್ಯುಲಾರಿಟಿ ಸಹಿಸಕ್ ಆಗ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಏನಾಗಿದೆ, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅವನು ಮುಖ್ಯಮಂತ್ರಿ ದೇವರಾಜ ಸಾತ್ ಮೇಲೆ 2ನೇ ಬಾರಿ ಯಾರನ್ನ ಮುಖ್ಯಮಂತ್ರಿ ಆಗಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಅವರು ಆಗಿದ್ದಾರೆ. ಅದು ಸಹಿಸಕ್ ಆಗ್ತಾ ಇಲ್ಲ. ಒಬ್ಬ ಬ್ಯಾಕ್ವರ್ಡ್ ಮುಖ್ಯಮಂತ್ರಿನ ತೆಗೆಕ್ಕೆ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಹೋರಾಟವನ್ನು ನಾವು ನಮ್ಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದ ವಿಶ್ವಾಸ ಇದೆ. ಇವತ್ತು ಈ ರಾಜ್ಪಾಲರು ಕಚೇರಿನ ಬಿಜೆಪಿ ಕಚೇರಿ ಉಪಯೋಗಿಸ್ಕೊಂಡು ಇವತ್ತು ಈ ಕೆಲಸನ ಮಾಡಿದ್ದಾರೆ. ನಮ್ಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದೆ. ಇವತ್ತು ನ್ಯಾಯಾಲಯದಲ್ಲಿ ನಮ್ಗೆ ವಿಶ್ವಾಸ ಸಿಗ್ತದಂತ, ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದಂತ ನಮ್ಗೆ ವಿಶ್ವಾಸ ಇಟ್ಕೊಂಡು ಏನಾರ ಮಾಡಲಿ ಬಿಜೆಪಿ ಅವರು, ಜನತಾದಳದಲ್ಲಿ ಏನಾರ ಮಾಡಲಿ, ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿರ್ಸಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷದ ಹೈಕಮಾಂಡ್, ಎಲ್ಲ ಶಾಸಕರು, ಎಲ್ಲ ಸಚಿವರು, ಎಲ್ಲ ಕಾರ್ಯಕರ್ತರು, ಎಲ್ಲ ರಾಜ್ಯದ ಜನ, 7 ಕೋಟಿ ರಾಜ್ಯದ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ.